ನಮಸ್ಕಾರ. ಇದು ಸಹಾರಾ ವಾಯ್ಸ್. ಗೌರವಾನ್ವಿತ ರಾಷ್ಟ್ರಪತಿಗಳು, ಭಾರತ ಸರ್ಕಾರ, ರಾಷ್ಟ್ರಪತಿ ಭವನ, ನವದೆಹಲಿ. ಭಾರತದ ಸಂವಿಧಾನ ಅನುಚ್ಛೇದನ 75(2) ಪ್ರಕಾರ ಕೇಂದ್ರ ಶಿಕ್ಷಣ ಮಂತ್ರಿ ಅವರನ್ನ ರಾಷ್ಟ್ರಪತಿಯವರು ಭಾರತ ಸರ್ಕಾರದ ಸಂಪುಟದಿಂದ ವಜಾ ಮಾಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗೌರವಾನ್ವಿತ ರಾಷ್ಟ್ರಪತಿಗಳ ಬಳಿ ಕೇಳಿಕೊಳ್ಳುವುದೇನೆಂದರೆ, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪದೇ ಪದೇ ಸೋರಿಕೆಯಾಗುತ್ತಿರುವ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವರು ಸರಿಯಾಗಿ ಅಕ್ರಮವನ್ನು ತಡೆಗಟ್ಟಲು ವಿಫಲರಾಗಿರುವುದರಿಂದ ರಾಷ್ಟ್ರಪತಿಯವರು ಅವರ ಪರಮೋಚ್ಚ ಅಧಿಕಾರವನ್ನು ಬಳಸಿ ಭಾರತದ ಸಂವಿಧಾನ ಅನುಚ್ಛೇದನ 75(2) ಪ್ರಕಾರ ಕೇಂದ್ರ ಶಿಕ್ಷಣ ಮಂತ್ರಿಯವರನ್ನ ರಾಷ್ಟ್ರಪತಿಯವರು ವಜಾ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ನ್ಯಾಯ ಕೇಳಿದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಖಂಡನೀಯ ಹಾಗೂ ರಾಹುಲ್ ಗಾಂಧಿಯವರ ಬಂಧನ ಪ್ರಜಾಪ್ರಭುತ್ವದ ಕಗ್ಗೊಲೆ ಬಗ್ಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಕೇಂದ್ರ ಸರ್ಕಾರದ ಕ್ರಮವನ್ನು ನಾವು ಕಟುವಾಗಿ ವಿರೋಧಿಸುತ್ತೇವೆ. ಪ್ರತಿಭಟನಾಕಾರ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ಎಸಗುತ್ತಿರುವ ದಬ್ಬಾಳಿಕೆಯನ್ನು ವಿರೋಧಿಸಿ ಪ್ರಧಾನಮಂತ್ರಿಯವರ ನಿವಾಸದೆದುರು ಧರಣಿ ಮಾಡುತ್ತಿದ್ದ ಲೋಕಸಭಾ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಬಂಧಿಸಿ ಅವರನ್ನ ಘಾಸಿಗೊಳಿಸಿರುವ ಹೀನ ಕೃತ್ಯವನ್ನು ಉಗ್ರವಾಗಿ ಖಂಡಿಸುತ್ತೇವೆ. ವರದಿಗಾರ ರಹೀಬ್. ಮತ್ತೆ ಕೇಂದ್ರ ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆಗೆ ಒತ್ತಾಯಿಸಿ ಏನು ರಾಷ್ಟ್ರಪತಿಯವರಿಗೆ ಪರಮೋಚ್ಚ ಅಧಿಕಾರ ಇದೆ, ಆ ಪರಮೋಚ್ಚ ಅಧಿಕಾರವನ್ನು ಬಳಸಿ ಭಾರತ ಸಂವಿಧಾನ ಅನುಚ್ಛೇದ 75(2) ಪ್ರಕಾರ ಭಾರತ ಸರ್ಕಾರ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಈ ಒಂದು ಮೆಮೊರಂಡಮನ್ನು ಕೊಡ್ತಾ ಇದ್ದೀವಿ, ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮನವಿಯನ್ನು ಅವರು ರಾಷ್ಟ್ರಪತಿ ಭವನಕ್ಕೆ ಕಳಿಸಿ ನಮಗೆ ಎಲ್ಲ ಸಮುದಾಯದ ವಕೀಲ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡಬೇಕು. ಅದಾದ ನಂತರದಲ್ಲಿ ಏನು ಇವತ್ತು ಈ 25 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಅವರ ಸಾವಿಗೆ ಸೂಕ್ತವಾದ ಪರಿಹಾರವನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಅದಾದ ನಂತರದಲ್ಲಿ ನಾವೇನು ಇವತ್ತು ಈ ಮೆಮೊರಂಡಮನ್ನು ಕೊಡ್ತಾ ಇದ್ದೀವಿ, ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಕಾನೂನು ಘಟಕ ಏನಿದೆ ಆ ಇದರೊಳಗಡೆ ಅಭಿಷೇಕ್ ಮನು ಸಿಂಘ್ವಿ ಅವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಉಚಿತವಾಗಿ ಆ ಜಂತರ್ ಮಂತರ್ನಲ್ಲಿ ಇದು ಮಾಡ್ತಕ್ಕಂಥ ಏನು ವಿದ್ಯಾರ್ಥಿಗಳಿದೆ ಅವ್ರಿಗೆ ಉಚಿತವಾಗಿ ಕಾನೂನು ಸೇವೆಯನ್ನು ಒದಗಿಸ್ತಿದ್ದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸಿ ಈ ಮನವಿಯನ್ನು ಇವತ್ತು ಕೊಡ್ತಾ ಇದ್ದೀವಿ.